ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಆರೋಗ್ಯ ಭಾಗ್ಯ. ನಾವು ಆರೋಗ್ಯದಿಂದಿರಲು ಏನೇನು ಮಾಡಬೇಕು? ಮುಂಜಾನೆ ಬೇಗನೆ ಎದ್ದು ಯೋಗ ವ್ಯಾಯಾಮ ಮಾಡಬೇಕು. ದಿನನಿತ್ಯ ಸ್ನಾನಾದಿ ಪೂಜೆಗಳನ್ನು ಮುಗಿಸಿಕೊಂಡು ಹಣ್ಣುಗಳನ್ನು ತಿನ್ನಬೇಕು. ಹಣ್ಣುಗಳ ಜ್ಯೂಸ್ ಮಾಡಿ ಕುಡಿಯಬೇಕು. ಆ್ಯಪಲ್ ಜ್ಯೂಸ್, ಕಲ್ಲಂಗಡಿ ಜ್ಯೂಸ್, ಪೈನಾಪಲ್, ಆರೆಂಜ್, ದ್ರಾಕ್ಷಿ, ಕಿತ್ತಳೆ ಎಲ್ಲವನ್ನು ತಗೋಬೇಕು. ದಿನಾಲು ಯೋಗ ಮಾಡಿಕೊಂಡು ನಾವು ಹಣ್ಣು ತರಕಾರಿ ಸೇವನೆಯಿಂದ ನಮ್ಮ ಬಾಡಿ ತುಂಬ ಸದೃಢವಾಗುತ್ತದೆ. ದಿನಾಲು ಹಣ್ಣು ತರಕಾರಿಗಳನ್ನು ತಿನ್ನಬೇಕು. ಸಾಕಷ್ಟು ಪಲ್ಯಗಳನ್ನು ತಿನ್ನಬೇಕು. ಇದರಿಂದ ಆರೋಗ್ಯ ಸುಧಾರಿಸುತ್ತದೆ. ಹೀಗೆ ನಾವು ಮಾಡುವುದರಿಂದ ನಮ್ಮ ಎನರ್ಜಿ ಹೆಚ್ಚಾಗುತ್ತದೆ, ಬುದ್ಧಿ ಹೆಚ್ಚಾಗುತ್ತದೆ, ನಮ್ಮ ಕೆಲಸ ಕಾರ್ಯಗಳು ಹೆಚ್ಚಾಗುತ್ತವೆ. ನಾವು ದಿನನಿತ್ಯ ಮಾಡುವ ಕಾರ್ಯಗಳಲ್ಲಿ ಗಮನವಿಟ್ಟು ಮಾಡಬೇಕು. ನಾವು ಎಲ್ಲ ಥರದಿಂದ ಸಂತುಷ್ಟ ಆಗಬೇಕೆಂದರೆ, ಶಕ್ತಿದಾಯಕರಾಗಬೇಕೆಂದರೆ ನಾವು ದಿನನಿತ್ಯ ಹಣ್ಣು ತರಕಾರಿ ಸೇವನೆಗಳು, ಯೋಗ ವ್ಯಾಯಾಮಗಳು ಮಾಡಬೇಕು. ಇದರಿಂದ ಮನಃಶಾಂತಿ ಹೆಚ್ಚಾಗುತ್ತದೆ, ದೈಹಿಕ ಶಕ್ತಿ ಹೆಚ್ಚಾಗುತ್ತದೆ. ಒಬ್ಬರ ನಮ್ಮ ಮೇಲೆ ನಂಬಿಕೆ ಇಟ್ಟು ಕೂಡಬಾರದು. ನಮ್ಮ ಕೆಲಸಗಳನ್ನು ಕಾರ್ಯಗಳನ್ನು ನಾವೇ ಮಾಡಬೇಕು. ಹೀಗೆ ಮಾಡುವುದರಿಂದ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ. ನಾವು ಇಂದಿನ ಪ್ರಜೆಗಳಾಗಿ ಬಾಳಬೇಕು. ಇದು ನಮ್ಮ ಮುಂದಿನ ವಿಷಯ. ನಾಳೆ ಹೇಳುತ್ತೇನೆ. ಇವತ್ತಿನ ವಿಷಯ ತಿಳಿಸಿದ್ದೇನೆ. ನಾವು ಬುದ್ಧಿವಂತರಾಗಿ ಬಾಳಬೇಕಂತ ನಮ್ಮಲ್ಲಿ ಕೇಳಿಕೊಳ್ಳೋದು ಪ್ರಾರ್ಥನೆ.